ಅಧಿಕಾರಿಗಳು ಇನ್ನೊಬ್ಬ ವಿದೇಶಿ ಡ್ರಗ್ ಪೆಡ್ಲರ್ನ ಬಂಧಿಸಿ ಆತನಿಂದ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿರ್ತಕ್ಕಂಥ ಒಂದು ಹೈಡೌಟ್ನಿಂದ ಸುಮಾರು 1.5 kgಯಷ್ಟು MDMA ಕ್ರಿಸ್ಟಲ್ಗಳು ಮತ್ತು ಎಲೆಕ್ಟ್ರಾನಿಕ್ ತೂಕದ ಯಂತ್ರ 3 ಮೊಬೈಲ್ ಫೋನ್ಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಜೊತೆಗೆ ಆತನ ಜೊತೆಗೆ ಇದ್ದಂತಹ ಓರ್ವ ಮಹಿಳೆಯನ್ನು ಕೂಡ ನಾವು ಬಂಧಿಸಿದ್ದೇವೆ. ಇವರೆಲ್ಲರನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇದೊಂದು ಉತ್ತಮ ಕಾರ್ಯಾಚರಣೆ. ಎರಡನೇದಾಗಿ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಏನಿದ್ದಾನೆ ಈತ ಆಫ್ರಿಕಾ ದೇಶದವನಾಗಿದ್ದು ಅಲ್ಲಿಂದ ಭಾರತಕ್ಕೆ 2018ರಲ್ಲಿ ಭಾರತಕ್ಕೆ ಬಂದಿದ್ದಾನೆ. ನಂತರ ಈತನ ಮೇಲೆ ಈ ಹಿಂದೆ KR ಪುರಂ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಒಂದು ಇದೇ ರೀತಿಯ NDPS ಆ್ಯಕ್ಟ್ನಲ್ಲಿ ಒಂದು ಪ್ರಕರಣ ಕೂಡ ಈತನ ಮೇಲೆ ದಾಖಲಾಗಿದೆ. ಆತನ ಜೊತೆ ಸಿಕ್ಕಿರ್ತಕ್ಕಂತಹ ಮಹಿಳೆ ಬೆಂಗಳೂರು ನಗರದವಳೇ ಆಗಿದೆ. ಆಕೆಯೂ ಕೂಡ ಆತನೊಂದಿಗೆ ಈ ಮಾದಕ ವಸ್ತುಗಳ ಒಂದು ಮಾರಾಟದಲ್ಲಿ ಭಾಗಿಯಾಗಿದ್ದು ಅನ್ನೋದು ಮಾಹಿತಿಯಿಂದ ಗೊತ್ತಾಗಿದೆ. ಎರಡನೇದಾಗಿ ನಮ್ಮ ಸೆನ್ ದಕ್ಷಿಣ ವಿಭಾಗದ ಪೊಲೀಸರು ಒಂದು ಉತ್ತಮ ಕಾರ್ಯಾಚರಣೆಯನ್ನು ಮಾಡಿಸಿ ನಮಗೆಲ್ಲ ಗೊತ್ತಿರೋ ಹಾಗೆ ಅನೇಕ ಈ ಸೈಬರ್ ಫ್ರಾಡ್ಸ್ಟರ್ಸ್ಗಳು ಈ ಫೆಡೆಕ್ಸ್ ಅಥವಾ DHL ಅಥವಾ ಈ ರೀತಿಯ ಇಂಟರ್ನ್ಯಾಷನಲ್ ಕೊರಿಯರ್ಗಳ ಕಂಪನಿಗಳ ಹೆಸರಿನಲ್ಲಿ ಅನೇಕ ಜನರಿಗೆ ಒಂದು ಮೋಸ ವಂಚನೆಯನ್ನು ಮಾಡ್ತಕ್ಕಂಥ ಪ್ರಕರಣಗಳು ದಾಖಲಾಗ್ತಾ ಇರ್ತದೆ. ಅಂಥ ಒಂದು ಪ್ರಕರಣವನ್ನು ಈ ನಮ್ಮ ಸೆನ್ ಸೌತ್ ವಿಭಾಗದವರು ಭೇದಿಸಿ 3 ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಅವರು ಕೃತ್ಯಕ್ಕೆ ಬಳಸಿರ್ತಕ್ಕಂಥ ಕೆಲವು ಮೊಬೈಲ್ ಫೋನ್ಗಳು, ATM ಕಾರ್ಡ್ಗಳು ಮತ್ತು ನಗದು ಹಣ 1,75,000 ರೂಪಾಯಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದು ಆಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಜೂನ್ ತಿಂಗಳಲ್ಲಿ ಆಗಿರ್ತಕ್ಕಂಥದ್ದು. ಓರ್ವ ವ್ಯಕ್ತಿಗೆ ಯಾರೋ ಒಬ್ಬರು ಫೋನ್ ಮಾಡಿ DHL ಕೊರಿಯರ್ ಉದ್ಯೋಗಿ ಅಂತ ಹೇಳಿ ಅವರು ಈ ಅವಲ ರ್ಯಾಕೆಟ್ ಮಾಡಿಕೊಂಡು ಇವರೇನು ಇಲ್ಲಿ ದುಡ್ಡು ಪಡೆದುಕೊಳ್ತಾ ಇದ್ರು ಅದನ್ನು ಹೊರಗಡೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನೂ ಕೆಲವು ಮುಖ್ಯ ಆರೋಪಿಗಳು ದುಬೈನಲ್ಲಿ ಮತ್ತು ಕ್ಯಾಂಬೋಡಿಯಾದಲ್ಲಿರ್ತಕ್ಕಂಥದ್ದು ಈಗ ತನಿಖೆಯಲ್ಲಿ ಗೊತ್ತಾಗಿದೆ. ಅವರನ್ನು ಬಂಧಿಸಲಿಕ್ಕೆ ಕೂಡ ಮುಂದಿನ ದಿವಸಗಳಲ್ಲಿ ನಾವು ಪ್ರಯತ್ನಗಳನ್ನು ಮಾಡ್ತೇವೆ. ಇದು ಒಂದು ಉತ್ತಮ ಕಾರ್ಯಕ್ರಮ. ಇವರಿಗೆ 10,000 ರೂಪಾಯಿಗಳ ಬಹುಮಾನವನ್ನು